ಇವನೇ ಕಳ್ಳ ಇವಳೇ ಹಾದ್ರಿಗೆ ತಿಂತ ಯಾರಿಗೆ ಹಿಡಿದು ಕೊಡೋದಿಲ್ಲ. ಯಾ ದೇವರು ಹಿಡಿದು ಕೊಡಲ್ಲ, ಯಾ ಪಂಡಿತನ ಹಿಡಿದು ಕೊಡಲ್ಲ, ಯಾರು ಹಿಡಿದು ಕೊಡಲ್ಲ. ಅಂದರೆ ನಮಗೆ ಗೊತ್ತಿರುತ್ತೆ. ಅದು ನೀನು ಪಕ್ಕದಾಗ ಇನ್ನೊಬ್ಬರಿಗೆ ಕುಂದಿರ್ಸ್ಕೊಂಡು ಕೇಳ್ತೀಯ. ಪಕ್ಕದಲ್ಲೇ ಇರ್ತಾರೆ ಅವರು. ಈಗ ಸಮಸ್ಯೆ ಅಂತ ಯಾರಾದರೂ ನಿಮ್ಮ ಮನೆಗೆ ಬಂದರೆ ನೀವು ಯಾವ ರೀತಿ ಅದನ್ನು ನಡೆಸಿಕೊಡೋಣ. ಈಗ ಸರ್ ಈಗ ಫೋನ್ ಮಾಡಿ ಕೇಳ್ತಾರೆ, ಬರೋಕೆ ಹೇಳಿ. ಅವರು ನಿಮ್ಮ ಮನೇಲಿ ಯಾರೋ ವಶೀಕರಣ ಮಾಡಿದ್ದಾರೆ ಅಂತಂದರೆ ಅದನ್ನೇನಾದರೂ ತಗ್ಸೋಕ್ಕಾಗುತ್ತಾ, ಅಥವಾ ನೋಡೋಣ. ಗಂಡ ಹೆಂಡತಿ ಜಗಳ ಜಾಸ್ತಿ ಆಗುತ್ತೆ ಅದು ಬೇಕಾದ್ರೆ ಎಲ್ಲದಕ್ಕೂ ನಾವು ನೋಡಿ ಯಾವುದಕ್ಕೂ ಅವ್ರ ಹೆಸರು ಬಲದಿಂದ ನಾವು ತಿಳ್ಕೊಂಡು ಹೇಳ್ತೀವಿ. ಅವ್ರ ಹೆಸರು ಬಲದಿಂದ ನಾವು ತಿಳ್ಕೊಂಡು ನಾವು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಮನೆತನ ವಿಚಾರದಲ್ಲಿ ಏನಾಗೈತೋ ಏನಿಲ್ಲ ಅಂದರೆ ತಿಳ್ಕೊಂಡು ನಾವು ಹೇಳ್ತೀವಿ. ಸುಮ್ಮನೆ ತಿಳ್ಕೊಳೋದಲ್ಲಿ ಯಾವುದೂ ಹೇಳಕ್ಕೆ ಬರೋದಿಲ್ಲ. ಅವಶ್ಯಕತೆ ಇತ್ತು ಅಂದರೆ ಅವ್ರ ಮನೆಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗಿ ಶಕನ ಕಟ್ಟೋದು ಅಂದರೆ ಏನು ಮಾಡ್ತೀವಿ? ಶಕನ ಅಲ್ಲಿಗೆ ಹೋಗಿ ಕಟ್ಟಲ್ಲ ನಾವು. ಅಲ್ಲಿಗೆ ಹೋಗಿ ಕಟ್ಟಲ್ಲ. ನಮ್ಮ ಹತ್ರ ಏನು ಕಟ್ಟುಗಳಿದ್ದಾವೆ ಅಲ್ಲಿ ತೊಗೊಂಡೋಗಿ ಅದು ಕೈಲಾದರೆ ಹಿಡಿತೀವಿ, ಕೈಲಾಗಲಿದ್ರೆ ಆಗೋದಿಲ್ಲ. ಇಲ್ಲ ದೇವ್ರ ಬಗ್ಗೆ ನಾವು ಹೇಳ್ತೀವಿ. ಇಂಥದ್ದು ಪೂಜೆ ಮಾಡು, ಇಂಥದ್ದು ಒಂದು ಕಟ್ಲೆ ಹಿಡಿ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ. ನಾನೇ ದೊಡ್ಡದಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಮರಕ್ಕಿಂತ ಮರ ದೊಡ್ಡದೈತೆ, ಶೇರ್ಗಿಂತ ಸವಾ ಶೇರ್ಗಳಿದ್ದಾವೆ. ಈಗ ನಾನೇ ದೊಡ್ಡದಂತ ನಾನೇ ಪಂಡಿತ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ದೇಶದ ಮೇಲೆ ಎಂತೆಂಥ ಪಂಡಿತರಿದ್ದಾರೆ, ನಮಗಿಂತ ತಲೆ ಮೇಲೆ ಹಾರೋರು ಇದ್ದಾರೆ. ಆಯಿತಾ, ಎಂತೆಂಥ ಋಷಿಮಾನೆಗಳು ಇದ್ದಾರೆ. ಹೌದೇ ಇಲ್ಲ ರೀ? ಭಾಳ ಜನ ಋಷಿಮಾನೆಗಳು ಇದ್ದಾರೆ. ಅದೇ ಗತಿ ತಪ್ಪಿಸಿಟ್ಟು ಅವರು ಕಲಿತಂಥ ವಿದ್ಯೆಗಳು ಭಾಳ ಇದ್ದಾವೆ. ನಾವೇ ದೊಡ್ಡರಂತ ಹೇಳೋಕ್ಕಾಗತ್ತಿಲ್ಲ. ನೋಡಬೇಕು. ನೋಡಿದರೆ ಪರಿಹಾರ ಮಾಡ್ತೀವಿ. ಈಗ ನೋಡಿದರೆ ಮಾತ್ರ ಅದು ಪರಿಹಾರಕ್ಕೆ ಸಾಧ್ಯ. ಭೂತ ಪ್ರೇತನೆಲ್ಲ ಬೇರೆಯವ್ರ ಮನೆಗೆ ಹಿಂಗೆ ಮಾಟ ಮಂತ್ರದಿಂದ ಕಳಿಸ್ಬೋದಾ? ಹೌದಾ? ಹಂಗೆ ಮಾಡ್ತಾರಾ? ಕಳಿಸ್ಬೋದು. ಈಗಿನ ಸೈನ್ಸ್ ಯುಗದಲ್ಲೂ ಸಾಧ್ಯನಾ ಇದೆಲ್ಲ ಮಾಡೋದ್ರಲ್ಲಿ ಚೇತನ ಇದ್ದರೆ ಮಾಡೇ ಮಾಡ್ತಾರೆ. ಯಾರೂ ಬಿಚ್ಚಿಕೊಂಡು ಯಾರೂ ಬಾಯಿ ಬಿಟ್ಟು ಹೇಳಿ ಯಾರೂ ಮಾಡೋದಿಲ್ಲ. ಕಂಡುಹಿಡಿಬೋದು. ಅಂದರೆ ಕಳ್ಳ ಅಂತ ಗೊತ್ತಿದ್ದು ಕಳ್ಳ ಅಂತ ಹಿಡ್ಕೊಂಬಂದು ನಿನ್ನ ಕೈಯಾಗ ಕೊಡೋಕ್ಕೆ ಬರೋದಿಲ್ಲ ಅದು. ಈಗ ಕಳ್ಳ ನೀನೇ ಅಂತ ಬೇಜಾರೇ ಬೇಡ. ಕಳ್ಳ ನೀನೇ ನಂತರ ಪ್ರಶ್ನೆ ಕೇಳುತ್ತೀಯ. ನೀನೇ ಕಳ್ಳ ಅಂತ ನನಗೆ ಗೊತ್ತಿರುತ್ತೆ, ಆದರೆ ನಿನಗೆ ಹಿಡಿದು ಕೊಡೋಕ್ಕೆ ಬರೋದಿಲ್ಲ. ಹಾಗೆ ಕಳ್ಳಗೂ ಹಾದರ್ಗಿತ್ತು ಯಾರಿಗೆ ಹಿಡಿದು ಕೊಡೋದಿಲ್ಲ. ಇವನೇ ಕಳ್ಳ ಇವಳೇ ಹಾದರ್ಗಿತ್ತು ಅಂತ ಯಾರಿಗೆ ಹಿಡಿದು ಕೊಡೋದಿಲ್ಲ. ಯಾ ದೇವರು ಹಿಡಿದು ಕೊಡಲ್ಲ, ಯಾ ಪಂಡಿತನ ಹಿಡಿದು ಕೊಡಲ್ಲ, ಯಾರು ಹಿಡಿದು ಕೊಡಲ್ಲ. ಅಂದರೆ ನಮಗೆ ಗೊತ್ತಿರುತ್ತೆ. ಅದು ನೀನು ಪಕ್ಕದಾಗ ಇನ್ನೊಬ್ಬರಿಗೆ ಕುಂದಿರ್ಸ್ಕೊಂಡು ಕೇಳ್ತೀಯ. ಪಕ್ಕದಲ್ಲೇ ಇದ್ದರೂ ಕೂಡ ನಮಗೆ ಗೊತ್ತಾಗುತ್ತೆ, ಆದರೂ ನಿನಗೆ ಗೊತ್ತಿರೋದಿಲ್ಲ. ಅಂದರೆ ನೀನು ಬೇರೆ ವಿಷಯದಲ್ಲಿ ಕೇಳ್ತಾ ಇರ್ತೀಯ, ನನಗೆ ಯಾರು ಮಾಡಿದ್ದಾರೆ ಏನಿಲ್ಲ ಅಂತೇಳಿ. ನಿನಗೆ ಫ್ರೆಂಡ್ಸ್ ಆಗಿ ನಿನ್ನ ಹತ್ರ ಕೂತ್ಕೊಂಡು ನಿನ್ನ ಹತ್ರ ಪ್ರಶ್ನೆ ತೊಗೊಳ್ತಾರೆ ಅವರು. ನಿನಗೆ ಫ್ರೆಂಡ್ಸ್ ಆಗಿ ನಿನ್ನ ಹತ್ರ ಕೂತ್ಕೊಂಡು ಅವನೇ ಶತ್ರು ಆಗಿ, ಆಯಿತಾ, ಅವನು ಮನಸ್ಸನ್ನು ಹೇಳೋದಿಲ್ಲ. ನಿನ್ನ ಮನಸ್ಸಿಗೆ ಗುಟ್ಟು ತಿಳ್ಕೊತಾನೆ ಅಷ್ಟೇ ಹೊರತು ಅದು ಅವನ ಮನಸ್ಸಿಗೆ ಗುಟ್ಟು ನಿನ್ನ ಹತ್ರ ಹೇಳೋದಿಲ್ಲ. ಕೆಲವಾರು ಜನ ಹಿಂಗಿರ್ತಾರೆ. ಇಷ್ಟಂತೂ ಇದಾವೆ ಲೆಕ್ಕದಲ್ಲಿ. ನೋಡಿ ಅಂಥವ್ರು ಇದ್ರೆ ಬೇಕಾದ್ರೆ ಹೇಳಿ ಕಳಿಸಿ, ನಾನು ಫೋನ್ ನಂಬರ್ ಕೊಡ್ತೀನಿ. ಆಯಿತಾ, ನಡೆಸಿಕೊಡೋಣ, ಧಾರಾಳವಾಗಿ ನಡೆಸಿಕೊಡೋಣ. ಹೌದು. ಅದೇ ಈಗ ಬುಡ್ಬುಡ್ಕೆ ಇದನ್ನೆಲ್ಲ ಕಲಿಬೇಕು ಅಂದರೆ ನೀವು ಯಾವ ರೀತಿ ಹೇಳ್ಕೊಡ್ತೀರಾ? ನೀವು ಯಾರಾದರೂ ಕಲಿಬೇಕು ಅಂದರೆ ಹೇಳ್ಕೊಡ್ತೀರಾ? ಯಾರಿಗಿದ್ದಕ್ಕೆ ಯಾರಿಗೆ ಕಲಿಸಲ್ಲ ನಿಮ್ಮ ವಂಶದಲ್ಲಿ ಹುಟ್ಟಿದವ್ರಿಗೆ ಮಾತ್ರ. ಹೌದು. ಈಗ ನೀವು ನಿಮ್ಮ ಕಾಲ ಮುಗಿದ್ಮೇಲೆ ಇನ್ನು ಯಾರು ಮಾಡ್ತಾರೆ? ಬೇಡ, ಅದು ಬೇಡ ಅಂತೀರಾ? ಅವಾಗ ಇದು ಸಂಪ್ರದಾಯನೇ ಮುಗಿದೋಗಲ್ವಾ? ಸಂಪ್ರದಾಯ ಮುಗಿದ್ರೆ ಏನು ಮನೇಲಿ ಇಟ್ಟು ಏನು ಅದು ಒಂದು ಪೂಜೆ ಮಾಡ್ತಾರೆ. ಆಯಿತಾ, ಅದು ಅವ್ರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಏನು ವಾರನೋ ತಿಂಗಳಿಗೋ ವರ್ಷಕ್ಕೋ ಮಾಮೂಲಿ ನಮ್ಮ ಬಿರುದೆಲ್ಲ ಇಟ್ಟು ಪೂಜೆ ಮಾಡಿ ಕೈ ಬಿಡ್ತಾರೆ ಅಷ್ಟೇ.
ಕೇರಳ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ, ಕಾಳಿದಾಸ ಗುರೂಜಿ. ಪ್ರೀತಿಯಲ್ಲಿ ಮೋಸ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗಂಡ ಹೆಂಡತಿ ಸಮಸ್ಯೆ, ಅನೈತಿಕ ಸಂಬಂಧ ಸಮಸ್ಯೆ ಪರಿಹಾರ, ಮಕ್ಕಳು ನಿಮ್ಮ ಮಾತು ಕೇಳುವಂತೆಯಾಗಲು, ಇಷ್ಟಪಟ್ಟವರ ಜೊತೆಯಲ್ಲಿ ಮದುವೆ, ಅತ್ತಿ ಸೊಸೆ ಕಲಹ, ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಸಾಧ್ಯ 2 ದಿನದಲ್ಲಿ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118